ನಾಯಕತ್ವ ಬದಲಾವಣೆ ಸದ್ದು ಮಾಡ್ತಾ ಇದೆ ವಿಪಕ್ಷಗಳಿಗೆ. ಸಿದ್ದರಾಮಯ್ಯನವರು ಬಂಡೆ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಇಬ್ಬರು ಒಗ್ಗಟ್ಟಿನ ಮಂತ್ರ ಜಪಿಸ್ಕೊಂಡಿದ್ದಾರೆ. ಆಯ್ತು. ಆಮೇಲೆ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು, ನಮ್ಮ ಸರ್ಕಾರ ಬಂಡೆ ಥರ ಇರುತ್ತೆ. ಆಯ್ತು. ಆಮೇಲೆ 5 ವರ್ಷ ಅಂತ ಹೇಳಿ ಮತ್ತು ಪಕ್ಕದಲ್ಲಿದ್ದ DKಶಿಯ ಕೈಯನ್ನು ಎತ್ತಿದ್ರು. ಭಾಳ ಸರಿ ಎತ್ತಿದ್ದಾರೆ ಈ ಥರ ಅವಾಗವಾಗ ಫೋಟೋಲಿ. ಈ ಮೂಲಕ ಸಂದೇಶ ಕೊಟ್ಟರು, ನಾವಿಬ್ಬರು ಒಟ್ಟಾಗಿದ್ದೀವಿ ಡ್ಯಾಶ್ ಅಂತ. ಮುಖ್ಯಮಂತ್ರಿಗಳು ಹೇಳಿದ್ರು, ಈ ಬಾರಿಯ ದಸರಾನ ಉದ್ಘಾಟನೆ ಮಾಡೋದು ನಾನೇ ಅಂತ ಹೇಳಿದರು. ಅಂದರೆ ನಾನು ಇರ್ತೀನಿ ಅಂತ. ಈ ಬೆನ್ನಲ್ಲೇ ಖರ್ಗೆ ಅವರು ಒಂದು ಮಾತನ್ನು ಆಡಿದ್ರು ಬೆಂಗಳೂರಲ್ಲೆಲ್ಲ. ನಾಯಕತ್ವ ಬದಲಾವಣೆ ಇದೆಲ್ಲ ಹೈಕಮಾಂಡ್ ತೀರ್ಮಾನಗಳು, ಅದನ್ನು ಬಿಟ್ಟು ಬೇರೆ ಯಾರಿಗೂ ಮಾತಾಡೋಕ್ಕೆ ಅಧಿಕಾರ ಇಲ್ಲಪ್ಪ. ಅವ್ರು ನಮ್ಮ ಹೈಕಮಾಂಡ್ ನಿರ್ಧಾರನ ಊಹಿಸೋಕ್ಕೂ ಆಗಲ್ಲ ಯಾರ ಕೈಲುವೆ ಅಂತೆಲ್ಲ ಹೇಳಿದ್ರು. ಇತ್ತ ರಾಜ್ಯ ಉಸ್ತುವಾರಿ ಇರುವಂತಹ ಸುರ್ಜೇವಾಲಾ ಅವ್ರಿಗೆ ಸ್ವಲ್ಪ ಫ್ರೀ ಆಯ್ತಂತೆ. ಈಗ ಅವ್ರು ತುಂಬ ದಿನದಿಂದ ಬಂದಿರಲಿಲ್ವಂತೆ. ಹಾಗಾಗಿ ಒಮ್ಮೆ ಬಂದು ಎಲ್ಲರ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಆಯ್ತು. ಆಮೇಲೆ ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ಇಬ್ರು ಚೆನ್ನಾಗಿದ್ದೀವಲ್ವಾ? ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಸರ್, ಇಲ್ಲಿವರೆಗೂ ನಾನಿದ್ದೀನಿ, ನಾನೇ ಮುಂದುವರಿತೀನಿ ಅಂತ ಹೇಳೋರು ಈಗ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ ಅಂತ ಹೇಳ್ತಾರೆ. ಸರ್ಕಾರ ಅಂದ್ರೆ ಅವ್ರು ತಾನೆ, ಅದರಲ್ಲಿ ಏನಿದೆ ಸರ್? ಅದನ್ನೇ ಹೇಳ್ತಾರಲ್ಲ ಸರ್, ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್? ಸರಿ ಇದೆಯಲ್ಲ. ಈಗ ಚರ್ಚೆ ಆಗ್ತಿರೋದೇ ಸಿದ್ದರಾಮಯ್ಯನವರು ಮುಂದುವರಿತಾರ ಇಲ್ವಾ? ಅವ್ರೇನು ಹೇಳಿದ್ರ ನಾನು ಇರಲ್ಲ ಅಂತ ನಿಮಗೆ ಫೋನ್ ಮಾಡಿ? ಸರ್ ಪಾಠ ಬಿಟ್ಟಾಗಿ ಸರ್, ಇದ್ರೊಳಗೆ ದೊಡ್ಡ ಪಾಠನಾ ಸರ್ ಇದು? ಎಲ್ಲಿ ಹೇಳಿದ್ದಾರೆ? ಸರ್ಕಾರ ಇದೆ ಅಂತ ಹೇಳಿದ್ದಾರೆ. ಸರ್ಕಾರ ಅಂದ್ರೆ ಯಾರೀಗ? ಅಲ್ಲ, ಅವ್ರು ಅದು ಹೇಳಿದಕ್ಕೆ ಈ ವಿಷಯ ಈಗ ಮುನ್ನೆಲೆಗೆ ಬರ್ತಾ ಇದೆ. ನಾನೇ ಇರ್ತೀನಿ ಅಂತಿದ್ದವ್ರು ಈಗ ಅದನ್ನು ಬಿಟ್ಟು ಸರ್ಕಾರ ಭದ್ರವಾಗಿರುತ್ತೆ ಅಂತಿದ್ದಾರಲ್ಲ, ಯಾಕೆ? ಎರಡೂ ಒಂದೇ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಂಗೆ ಗೊತ್ತಿಲ್ಲ, ನೀವೇ ಹೇಳಿ ಅದು ಏನಿರ್ಬೋದು ಅಂತ. ಸರ್, ಈಗ DK ಆಗ್ತಾರಾ ಇವ್ರು ಆಗ್ತಾರಾ ಅಂತ ಇದೆ ಸರ್. ಇದೆ. ಈಗ ಅವ್ರು ಹೇಳ್ತಾರೆ ಸರ್ಕಾರ ಯಾರೀಗ? ಈಗ ಯಾರು ಗೌರ್ಮೆಂಟ್ ಅಂದ್ರೆ ಯಾರೀಗ? ಸಿಎಂ. ಸಿಂಪಲ್. ನಾವಿರ್ತೀವಿ ಎಂದಿದ್ದಾರೆ ಅಷ್ಟೇ. ಅದರಲ್ಲಿ ಏನಿದೆ? ನನಗೇನದ್ರಲ್ಲಿ ತಪ್ಪು ಇದು ಕಾಣಿಸ್ಲಿಲ್ವಲ್ಲಪ್ಪ. ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಅಂದಿದ್ದಿದ್ರೆ ಬೇರೆ ವಿಚಾರ. ಯಾರೋ ಒಬ್ರು ಕಾಂಗ್ರೆಸ್ ಸರ್ಕಾರ ಇರುತ್ತಪ್ಪ ಅಂದಿದ್ದಿದ್ರು ಬೇರೆ ವಿಚಾರ. ಅರ್ಥ ಆಯ್ತು ಅನ್ಸುತ್ತೆ. ಹಾಗೇನೆ ಹೇಳಿಲ್ಲ ಅವರು. ಓಕೆ, ಈಗ ಪದೇ ಪದೇ ಈ ರೀತಿಯಾಗಿ ಕೈ ಎತ್ತಿ ತೋರಿಸಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದು ಎಲ್ರಿ ಮಾಡಿದ್ದಾರೆ. ಸುಮ್ಮನೆ ಸಿದ್ದರಾಮೋತ್ಸವದಲ್ಲೂ ಮಾಡಿದ್ರು ಸರ್. ಯಾವಾಗ್ರಿ ಅದು ಪದೇ ಪದೇ ಏನೇನ್ರಿ ಅದು? ಎಷ್ಟು ವರ್ಷ ಆಯ್ತ್ರಿ ಅದಕ್ಕೆ? ದಿ ಪ್ರಾಬ್ಲಮ್ ಆಫ್ ಮೀಡಿಯಾ ಆಲ್ಸೋ. ನಮ್ಮ ಇಂಡಿಯನ್ ಮೀಡಿಯಾಗೆ ಈ ರಾಜಕಾರಣ ಬಿಟ್ಟು ಬೇರೆ ಗತಿ ಇಲ್ಲ ನಮಗೆ. ನಮ್ಮ ಜನಕ್ಕೆ ಬೇರೆ ನ್ಯೂಸ್ ಬೇಕಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅವ್ರಿಗೂ ರಾಜಕಾರಣ ಬೇಕು. ರಾಜಕಾರಣಿಗಳಿಗೂ ಗೊತ್ತು, ಮೀಡಿಯಾಗೂ ಗೊತ್ತು, ಇದೇ ನಮ್ಮ ಆಹಾರ ಅಂತ. ಸುಮ್ಮನೆ ಅದನ್ನೇ ತಿರುವ್ಕೊಂಡು ರುಬ್ಕೊಂಡು ಬಿಡ್ತಾ ಇರ್ತಾರೆ ರೈಲುಗಳನ್ನೆಲ್ಲ. ಬರೀ ಇಂಥದೆಯಾ? ಪದೇ ಪದೇ ಎಲ್ಲಿದೆ? ಸಿದ್ದರಾಮೋತ್ಸವ ಎಷ್ಟು ವರ್ಷ ಆಯ್ತು ನಿಮಗೆ? ಮತ್ತೆ ಈಗ CM ಆಗಿ 2 ವರ್ಷ ಆಗೋಯ್ತು. ಪದೇ ಪದೇ ಹೆಂಗಾಗುತ್ತೆ? ಆಮೇಲೆ ಇನ್ನೊಂದ್ಸರಿ ಕೈ ಎತ್ತಿದ್ದೆ ಯಾವಾಗ? ಅದು ಯಾವಾಗಲೂ ರಾಹುಲ್ ಗಾಂಧಿ ಟೈಮ್ ಅಲ್ಲಪ್ಪ, ಅದು ಎಷ್ಟೋ ದಿನ ಆಯ್ತಪ್ಪ. ಅದಕ್ಕೂ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ದಟ್ ಈಸ್ ಓಕೆ. ಏನೀಗ ಕೈ ಎತ್ತಿದ್ರೆ ಇದು ಯಾರಿಗೆ ಸಂದೇಶ ಸರ್? ನನಗೆ ಯಾಕೆ ಬೇಕ್ರಿ? ಒಳ್ಳೆ ಕಥೆ ಆಯ್ತು ನಿಮಗೆ. ನನಗೆ ತಲೆ ಕೆಟ್ಟಿದ್ಯಾ ಇವ್ರು ಯಾರಿಗೆ ಸಂದೇಶ ಕೊಡಕ್ಕೆ ಕೂತಿದ್ದಾರೆ ಅಂತ? ಪದೇ ಪದೇ ಹೇಳ್ತಿರ್ತೀನಿ, ನೀವು ಮತ್ತೆ ಅಂಥದ್ದೇ ಪ್ರಶ್ನೆ ಕೇಳ್ತೀರಿ. ನಮ್ಮ ಮನೇಲಿ ಅನ್ನ ಬೇಯಿಸಕ್ಕೆ ಇವ್ರಿಬ್ಬರು ಕೇಳಿ ಮಾಡ್ತೀನಿ ಅನ್ಕೊಂಡಿದ್ದೀರಾ ನೀವು?
ನನಗೇನು ಹೋಗ್ಬೇಕು, ಇವ್ರು ಯಾರಿಗೆ ಸಂದೇಶ ಕೊಟ್ಟರೆಷ್ಟು ಬಿಟ್ಟರೆಷ್ಟು? ಈಗ ನಾಳೆ ಸಿದ್ದರಾಮಯ್ಯ ಇದ್ರಷ್ಟು ಬಿಟ್ಟರೆಷ್ಟು ನನಗೆ, ಅಥವಾ ಡಿ ಕೆ ಬಂದ್ರಷ್ಟು ಹೋದ್ರಷ್ಟು? ನನ್ನ ಪಾಡಿಗೆ ನಾನು ನನ್ನ ಜೀವನ ನಡೆಸ್ಕೊಂಡು ಹೋಗೋನಾದ್ರೆ ಈ ದುಷ್ಟ ರಾಜಕಾರಣದ ಕಚಡ ವಿಚಾರದಲ್ಲಿ ಮುಳುಗೋಗಿರೋಂಥವ್ರುಗಳಿಗೆ ಬೇಕು, ನನಗೇನಕ್ಕೆ ಬೇಕು? ಕೈ ಎತ್ತದ್ರಂತೆ, ಎತ್ಕೊಳ್ಳಿ ಕೈನ, ಯಾವನಿಗೆ ಬೇಕು? ಯಾರು ಕೈ ಎತ್ತಿದ್ರೋ? ಡಿ ಕೆ ಶಿವಕುಮಾರ್ಗೆ ಕೈ ಎತ್ತಿದ್ರೋ ಹಿಡ್ಕೊಂಬಿಟ್ಟು? ಬಂಡೆ ಯಾವನಿಗೆ ಗೊತ್ತು ಯಾವ ಬಂಡೆ? ಇವ್ರ ಸರ್ಕಾರ ಬಂಡೆ ಥರ ಇರುತ್ತೋ, ಪಕ್ಕದಲ್ಲಿರೋ ಬಂಡೆದೇ ಸರ್ಕಾರ ಅಲಿಯಾಸ್ ಬರುತ್ತೋ, ಅಲಿಯಾಸ್ ಬಂಡೆ ಸರ್ಕಾರ ಬರುತ್ತೋ? ಯಾವ ಇಲ್ಲದೆ ನಿಮ್ಮ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತ ಗೊತ್ತು. ಅಯ್ಯ, ಪ್ರಾಬ್ಲಮ್ ಈಸ್ ಜನ ಏನು ಬೆಳಗ್ಗೆ ಏಳೋವಾಗ ದಿಂಬನ್ ಬಿಟ್ಟು ತಲೆ ಎತ್ತೋವಾಗಲೇ ಚಿಂತಾಕ್ರಾಂತರಾಗಿ ಹೇಳ್ತಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಸೋಲು ಸೆಕೆಂಡ್ರಿ ಸರ್. ಮತ್ತೆ ನಾವೆಲ್ಲ ಸೋಲಕ್ಕೆ ಬೆಂಗಳೂರಿಗೆ ಬಂದವರು ಸರ್. ಯು ಆರ್ ಆಲ್ ಥರೋಲಿ ಮಿಸ್ಟೇಕನ್. ನೋ ಬಡಿ ಕೇರ್ಸ್ ಯು. ನಿಮ್ಮ ಸುತ್ತಮುತ್ತಲಿರೋ ಒಂದಿಮಾಗದ್ರ ಆಟ ಇದು ಅಷ್ಟೇ. ನಿಮ್ಮಿಂದ ಲಾಭ ಪಡ್ಕೋಬೇಕಾಗಿರೋ ಏಜೆಂಟರ ಕಾಟ ಇದು ಈ ರಾಜ್ಯಕ್ಕೆ. ರೆಡಿ ಬ್ರದರ್, ರೆಡಿ ರೆಡಿ ಅಣ್ಣ. ಇನ್ನು ಏನೋ ಬೇಕಣ್ಣ. ಹೇಸ್ಗೆ ತಿನ್ಕೊಂಡು ಕೂತಿರೋವ್ರದ್ದು ಡ್ರಾಮಾ ಇದು. ಯಾವನಿಗ್ರಿ ಬೇಕು ನಿಮ್ದು? ನೀವು ಇದ್ದಷ್ಟು ಹೋದ್ರಷ್ಟು ರೀ. ಯಾರಾಗ್ಲಿ, ಇಬ್ಬರಾಗ್ಲಪ್ಪ, ಯಾರಾಗ್ಲಪ್ಪ, ಇನ್ನೂ ಒಬ್ರಾಗ್ಲಪ್ಪ ಬೇಕಾರೆ ಏನಾಗುತ್ತೆ? ಸಿ, ಎಲ್ಲದಕ್ಕೂ ಒಂದು ಇತಿಮಿತಿ ಅಂತಿರುತ್ತೆ. ಹಲೋ ಬ್ರದರ್, ನಾನು ನಿಮಗೆ ವೆಯ್ಟ್ ಮಾಡಿದ್ರೆ ಏನ್ ಜಾಮ್ ಪ್ಯಾಕ್ಡ್ ಆಗ್ಬಿಟ್ಟವರೆಲ್ಲ ಪ್ರಶ್ನೆ. ಅದನ್ನು ದಾಟದ ಮೇಲೆ ಅದು ಅಸಹ್ಯ, ಅದು ಅಷ್ಟೇ. ಎಸ್.